ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಅವರೆಕಾಳು ರೆಸಿಪಿ. ಈ ಸಂಕ್ರಾಂತಿಗೆ ಅವರೆಕಾಳು ಇಟ್ಟು ನಾನು ಒಂದು ರೆಸಿಪಿ ಯಾವಾಗಲೂ ಮಾಡೋದು. ಆ ರೆಸಿಪಿ ಸ್ಪೆಷಲ್ಲು, ತುಂಬ ಚೆನ್ನಾಗಿರುತ್ತೆ ಸಂಕ್ರಾಂತಿಗೆ. ಅದನ್ನು ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ವಿಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಇದು ಎಣ್ಣೆಕಾಳು ಅನ್ನೋದು ತುಂಬ ವಿಶೇಷ. ಸಂಕ್ರಾಂತಿಗೆ ಸೊಗಡು ಅವರೆಕಾಯಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಅದು ಮಣಿ ಅವರೆಯಲ್ಲಿ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಮಾಡೋದು ತುಂಬ ಈಸಿ. ನೀವು ಸಂಕ್ರಾಂತಿಗೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ತುಂಬ ಈಸಿ, ಏನೂ ಬೇಕಿಲ್ಲ. ಇದಕ್ಕೆ ಬರೀ ಹಸಿಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಕಾಯಿ ತುರಿ. ಬನ್ನಿ ಫ್ರೆಂಡ್ಸ್, ವಿಡಿಯೋಗೆ ಹೋಗೋಣ. ನಾನು ಇದನ್ನು ಕುಕ್ಕರಲ್ಲೇ ಮಾಡೋದು. ಇದಕ್ಕೊಂದು ಸ್ವಲ್ಪ ಧಾರಾಳವಾಗಿ ಎಣ್ಣೆ ಬಿಟ್ಕೊಳ್ಳಿ. ನಾನು ಒಂದು ಅರ್ಧ kg ಅಷ್ಟು ಎಣ್ಣೆ ಕಾಳಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಅವರೆಕಾಳು ಸುಲಿದು ಕ್ಲೀನಾಗಿ ಅದನ್ನು ತೊಳಿಬೇಕು. ಆ ನೀರಲ್ಲೇ ಇದು ಬೇಯೋದು. ಎಣ್ಣೆ ಜಾಸ್ತಿ ಹಾಕಿ ಧಾರಾಳವಾಗಿ ಸಾಸಿವೆನೂ ಜಾಸ್ತಿ ಹಾಕಬೇಕು. ಅದೇ ಥರ ಕರಿಬೇವು ಒಂದು ಸ್ವಲ್ಪ ಜಾಸ್ತಿ ಹಾಕಿ ನಾನು 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಸಾಕು. ಅರ್ಧ kg ಅವರೆಕಾಳಿಗೆ 3 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಕಾಯಿ ತುರಿ ಒಂದು ಅರ್ಧ ಕಪ್ ಇಟ್ಕೊಳ್ಳಿ. ಸಾಕು. ಇದು ತುಂಬ ಈಸಿ ಮಾಡೋದು. ಅದರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ನೋಡಿ, ನಾನು ಕ್ಲೀನಾಗಿ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಅವರೆಕಾಳು ಚೆನ್ನಾಗಿ ಬಲ್ತಿದೆ, ಅದರಿಂದ ಒಂದು ಸ್ವಲ್ಪ ನೀರು ಬೇಕು ಇದಕ್ಕೆ. ಈಗ ಅದು ಫ್ರೈ ಆಯಿತು, ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ. ಅದ್ರ ಜೊತೆಗೆ ಇದನ್ನು ಹಾಕಿ ಒಂದು 3-4 ನಿಮಿಷ ನೀವು ಸುಮ್ಮನೆ ಸಿಮ್ಮಲ್ಲಿಟ್ಟು ಫ್ರೈ ಮಾಡಿ. ಜಾಸ್ತಿ ಏನು ಫ್ರೈ ಆಗಬೇಕೇನೋ ಅವಶ್ಯಕತೆ ಏನಿಲ್ಲ ಇದಕ್ಕೆ. ಜೊತೆಗೆ ನೀವು ಅರಿಶಿನ ಪುಡಿ ಒಂದು ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಮತ್ತು ಕಾಯಿ ತುರಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಕಾಯಿ ತುರಿದಿಲ್ಲ, ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದ್ದೀನಿ. ಅದನ್ನೇ ಒಂದು ಅರ್ಧ ಕಪ್ ಅಷ್ಟು ಹಾಕಿದ್ದೀನಿ. ನಿಮ್ಗೆ ಬೇಕಾದರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು, ಇಲ್ಲ ಇನ್ನೂ ಕಡಿಮೆನೂ ಹಾಕ್ಕೋಬೋದು. ತುಂಬ ಜಾಸ್ತಿ ಹಾಕೋದು ಚೆನ್ನಾಗಿರಲ್ಲ. ಅದರಿಂದ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಕಾಯಿ ತುರಿ, ಅರಿಶಿನ ಪುಡಿ ಎಲ್ಲ ಹಾಕಿದ್ದೀವಿ. ಎಲ್ಲ ಸೇರಿಸಿ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಒಂದು 2 ನಿಮಿಷ ಅಷ್ಟು ಅದನ್ನು ಸುಮ್ಮನೆ ಫ್ರೈ ಮಾಡಿಬಿಟ್ಟು ಆಮೇಲೆ 1 ಸ್ಪೂನ್ ಅಷ್ಟು ನೀರು ಸೇರಿಸಿ. ಜಾಸ್ತಿ ಅಲ್ಲ, 1 ಟೇಬಲ್ ಸ್ಪೂನು. ಯಾಕಂದರೆ ಇದು ಚೆನ್ನಾಗಿ ಅವರೆಕಾಳು ಬಲ್ತಿದೆ, ಚೆನ್ನಾಗಿರುತ್ತೆ. ಅದರಿಂದ ಒಂದು ಸ್ವಲ್ಪ ನೀರು ಬೇಕು. ಎಳೆದಾದರೆ ನೀರು ಬೇಕಿಲ್ಲ, ಇದರಲ್ಲಿರೋ ನೀರೇ ಸಾಕು. ನಾವು ತೊಳೆದಿದ್ದೀವಲ್ಲ ಆ ನೀರೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಅಷ್ಟೇ ನಾನು ಈಗ ನೀರು ಹಾಕಿರೋದು. ಈಗ ಇದನ್ನು ಕುಕ್ಕರ್ 3 ವಿಸಿಲ್ ಇಡಬೇಕು ಅಷ್ಟೇ. ಈಗ ಗ್ಯಾಸ್ ಕಟ್ ಹಾಕಿ ಕ್ಲೀನಾಗಿ ಮುಚ್ಚಿಬಿಟ್ಟು ವೇಟು ಹಾಕಿ ಒಂದು 3 ವಿಸಿಲ್ ಬರಲಿ ಸಾಕು. ಫ್ರೆಂಡ್ಸ್, ಕುಕ್ಕರ್ ಒಂದು 3 ವಿಸಿಲ್ ಬಂತು. ನಾನು 3 ವಿಸಿಲ್ ಬಂದಿದ್ದ ತಕ್ಷಣ ಆಫ್ ಮಾಡಿಬಿಟ್ಟೆ. ಗ್ಯಾಸ್ ಎಲ್ಲ ಇಳ್ದಿದ ತಕ್ಷಣ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸುಮ್ಮನೆ ಅನ್ನಕ್ಕೆ, ಬರೀ ಬಿಳಿ ಅನ್ನಕ್ಕೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಆದರೆ ಸಂಕ್ರಾಂತಿಗೆ ಇದಿಲ್ಲದೆ ನಾನು ಹಬ್ಬ ಮಾಡಲ್ಲ. ತುಂಬಾ ಚೆನ್ನಾಗಿರುತ್ತೆ. ಸಂಕ್ರಾಂತಿ ಸ್ಪೆಷಲ್ ಇದು. ನಾವೆಲ್ಲ ತರಕಾರಿ ಎಲ್ಲ ಹಾಕಿ ಕೂಟ್ ಮಾಡಿಬಿಟ್ಟು ಜೊತೆಗೆ ನಾನು ಇದನ್ನು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಎಣ್ಣೆಕಾಳು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡಿ ಆಯಿತು. ನೀವು ಈ ಸತಿ ಸಂಕ್ರಾಂತಿಗೆ ನಿಮ್ಮ ಮನೇಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತಾಗುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಸಿ ಇದು ಮಾಡೋದು. ಇದು ಹೆಸರು ಎಣ್ಣೆಕಾಳು. ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಮತ್ತೆ ಹೇಳಲ್ಲ, ಚೆನ್ನಾಗಿರುತ್ತೆ ಅಂತ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.